ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಪ್ಪು ಟ್ರಾವೆಲಿಂಗ್. ನಾನು ನಿಮ್ಮ ಅರ್ವಿ ಪವರ್ ಸ್ಟಾರ್. ಇವತ್ತು ನಾನು ಸಾಲಿಗ್ರಾಮದಲ್ಲಿರುವಂತಹ ಚುಂಚಿನಕಟ್ಟೆ ಫಾಲ್ಸಿಗೆ ಬಂದಿದ್ದೀನಿ ನೋಡಿ. ಸದ್ಯಕ್ಕೆ ಸ್ವಲ್ಪ ನೀರು ಕಮ್ಮಿ ಆಗಿದೆ, ನೀರು ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಚುಂಚಿನಕಟ್ಟೆ ಫಾಲ್ಸ್ ಮತ್ತು ದೇವಸ್ಥಾನದ್ದು ನೋಡಿ. ಇದೇ ದೇವಸ್ಥಾನ. ಇವತ್ತು ತುಂಬ ಜನ ಬಂದಿದ್ದಾರೆ. ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ, ತುಂಬ ರಶ್ ಇದೆ. ಅಂದರೆ ಅಷ್ಟೊಂದೇನು ರಶ್ ಇಲ್ಲ, ಬಟ್ ಚೆನ್ನಾಗಿದೆ ನೋಡೋದಕ್ಕೆ. ಸುತ್ತಮುತ್ತ ಎಲ್ಲ ನೋಡಿ. ಬಟ್ ಫಾಲ್ಸ್ನ ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ನೋಡಿ, ಇಲ್ಲೆಲ್ಲ ನಿಂತ್ಕೊಂಡು ನೋಡೋದಕ್ಕೆ ಚೆನ್ನಾಗಿ ವ್ಯೂ ಕಾಣುತ್ತೆ ಮಾತ್ರ ಇಲ್ಲಿಂದ. ಯಾರಾದರೂ ಇಲ್ಲಿಗೆ ಬಂದಿಲ್ಲ ಅಂದರೆ ಬಂದು ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ಏನೇನೆಲ್ಲ ಇದೆ, ಯಾವ ಥರ ಇದೆ, ಹೆಂಗಿದೆ ಅನ್ನೋದ್ರ ಪ್ರತಿಯೊಂದು ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ಬಂದು ಚುಂಚಿನಕಟ್ಟೆ ಫಾಲ್ಸ್. ಇದು ಸಾಲಿಗ್ರಾಮದ ಹತ್ರ ಇದೆ. ಸಾಲಿಗ್ರಾಮದಿಂದ ಒಂದು 7-8 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಬನ್ನಿ ಹೋಗೋಣ, ಏನೆಲ್ಲ ಇದೆ ತೋರಿಸ್ತಾ ಹೋಗ್ತೀನಿ. ಸಾಲಿಗ್ರಾಮದಲ್ಲಿರುವಂತಹ ದೇವಸ್ಥಾನ ಇದು. ಬನ್ನಿ ಹೋಗೋಣ ಒಳಗಡೆ. ಸುತ್ತ ಯಾವ ಥರ ಇದೆ, ಏನೆಲ್ಲ ಇದೆ ಪ್ರತಿಯೊಂದು ಸಹ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡಿ. ಪಾರ್ಕಿಂಗ್ ಮಾಡೋಕ್ಕೆ ತುಂಬ ದೊಡ್ಡದಾಗಿದೆ ಜಾಗ. ನಿಂತ್ಕೊಂಡು ಮೇಲ್ಗಡೆ ನಿಂತ್ಕೊಂಡೆಲ್ಲ ನೋಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲಿ ವ್ಯೂ ನೋಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಹಿಂದ್ಗಡೆ ಬಂತು ಅಂದರೆ ಎಂಟ್ರೆನ್ಸ್, ಇದು ದೇವಸ್ಥಾನದ ಎಂಟ್ರೆನ್ಸು. ತುಂಬ ದೊಡ್ಡದಾಗಿದೆ ಜಾಗ ನೋಡಿ. ಈ ಥರ ಇದೆ ದೇವಸ್ಥಾನ ಫುಲ್ಲು. ಸುತ್ತ ಸರೌಂಡಿಂಗ್ ಈ ಥರ ಕಾಣುತ್ತೆ. ಬನ್ನಿ ಎಂಟ್ರೆನ್ಸ್ ಯಾವ ಥರ ಕಾಣುತ್ತೆ ನೋಡೋಣ. ಎಂಟ್ರೆನ್ಸ್ ಬಂತು ಅಂದರೆ ಈ ಥರ ಕಾಣುತ್ತೆ ದೇವಸ್ಥಾನ. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ದೇವಸ್ಥಾನ ಮಾತ್ರ. ಶ್ರೀರಾಮದೇವರ ದೇವಸ್ಥಾನ ನೋಡಿ ಯಾವ ಥರ ಇದೆ. ಚುಂಚಿನಕಟ್ಟೆ ದೊಡ್ಡದಾಗಿದೆ ಮಾತ್ರ ಇಲ್ಲೆಲ್ಲ ನೋಡಿ. ಈ ಕಡೆ ಆಂಜನೇಯನ ಪ್ರತಿಮೆ ದೊಡ್ಡದಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಆಪೋಸಿಟ್ ಕಾಣುತ್ತೆ, ತುಂಬ ದೊಡ್ಡದಾಗಿದೆ. ಇಷ್ಟು ದೊಡ್ಡದಾಗಿ ಇಷ್ಟು ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಈ ಜಾಗನ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ. ಯಾರಾದರೂ ಈ ಜಾಗ ನೋಡಿಲ್ಲ ಅಂದರೆ, ಬಂದಿಲ್ಲ ಅಂದರೆ ಬಂದು ವಿಸಿಟ್ ಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಅಂತ ಆಟದ ಮೈದಾನ ಸಹ ಇದೆ ನೋಡಿ. ಇಲ್ಲಿ ಆ ಕಡೆ ಮಕ್ಕಳು ಸಹ ಕರ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ. ಕರ್ಕೊಬಂದು ಆಟ ಆಡಿಸ್ತಿದ್ದಾರೆ. ಸಂಡೇ ಆಗಿರೋದ್ರಿಂದ ಒಳ್ಳೆ ಪ್ಲೇಸ್ ಮಾತ್ರ. ಒಂದ್ಸರಿ ವಿಸಿಟ್ ಕೊಟ್ಟು ಮೈಂಡ್ ಫ್ರೆಶ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಂಗೂ ಆಗುತ್ತೆ, ಮಕ್ಳನ್ನ ಕರ್ಕೊಬಂದಂಗೂ ಆಗುತ್ತೆ, ದೇವ್ರ ದರ್ಶನವೂ ಆಗುತ್ತೆ ನೋಡಿ. ಆಂಜನೇಯ ಸ್ವಾಮಿ ಪ್ರತಿಮೆ ಸಖತ್ತಾಗಿ ಕಾಣಿಸ್ತಾಯಿದೆ ಮಾತ್ರ ಇಲ್ಲಿ ನೋಡಿ. ತುಂಬ ಚೆನ್ನಾಗಿದೆ ಮಾತ್ರ. ಇದು ಮೈಸೂರು ಜಿಲ್ಲೆಗೆ ಸೇರುತ್ತೆ ಚುಂಚಿನಕಟ್ಟೆ. ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದಾರೆ ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ. ಅಲ್ಲಿ ಮೇಲ್ಗಡೆ ನೋಡ್ತೀನಿ, ಮೇಲ್ಗಡೆ ಹೋಗೋಣ. ವ್ಯೂ ಚೆನ್ನಾಗಿರುತ್ತೆ ನೋಡಿ. ಮೇಲ್ಗಡೆಯಿಂದ ವ್ಯೂ ಯಾವ ಥರ ಕಾಣುತ್ತೆ ತೋರಿಸ್ತೀನಿ. ಮೇಕ್ಕೆ ಹೋಗೋಣ, ಯಾವ ಥರ ಕಾಣುತ್ತೆ ನೋಡ್ತೀನಿ. ಇಲ್ಲಿ ಹೋಗ್ಬೇಕು. ಈ ಥರ ಮೆಟ್ಲು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಮೇಲ್ಗಡೆಯಿಂದ ಯಾವ ಥರ ಕಾಣುತ್ತೆ. ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಜಾಸ್ತಿ ನೀರಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿಗೆ ಬರ್ಬೇಕಂತೇನು ಬರಲಿಲ್ಲ, ಅನ್ಎಕ್ಸ್ಪೆಕ್ಟಾಗಿ ಬಂದಿರುವಂತಹ ಜಾಗ ಇದು. ಬರಬೇಕಂತೇನು ಬಂದಿರಲಿಲ್ಲ ನೋಡಿ. ಬಟ್ ಈ ಥರ ಇದೆ ಅಂತ ಗೊತ್ತಿರಲಿಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ನೋಡೋಣ ನೆಕ್ಸ್ಟ್ ಟೈಮ್ ಏನಾರ ನೀರು ಜಾಸ್ತಿಯಾಗಿ ನೀರು ಬಂದಾಗ ಬರ್ತೀನಿ, ಯಾವಾಗಲೂ ಸಹ ವೀಡಿಯೋ ಮಾಡ್ತೀನಿ. ಬಟ್ ಸಖತ್ತಾಗಿ ಕಾಣುತ್ತೆ ನೋಡಿ. ಜಾಗನೂ ಸಹ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ನೋಡಿ. ದೇವಸ್ಥಾನ ಹೆಂಗೆ ಕಾಣಿಸ್ತಿದೆ ನೋಡಿ, ಚೆನ್ನಾಗಿದೆ ಮಾತ್ರ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಜನ ಬರ್ತಾಯಿದ್ದಾರೆ. ಸಂಡೇ ಆಗಿರೋದ್ರಿಂದ ತುಂಬ ಜನ ಬರ್ತಾಯಿದ್ದಾರೆ. ಈ ಕಡೆ ಬಂತಂದರೆ ಆಂಜನೇಯ ಪ್ರತಿಮೆ ಕಾಣಿಸುತ್ತೆ ಈ ಕಡೆ ಸೈಡು. ತಾತ ಮೊಮ್ಮಗಳನ್ನ ಕರ್ಕೊಬಂದು ತೋರಿಸ್ತಾ ಇರೋದು ನೋಡಿ. ಈ ಒಳ್ಳೆ ವ್ಯೂ ಮಾತ್ರ. ಇವಾಗ ಒಳ್ಳೆ ಫೀಲಿಂಗ್ ಮಾತ್ರ ನೋಡಿ. ನೋಡಿ ತುಂಬ ಖುಷಿಯಾಯಿತು ಮಾತ್ರ ಈ ಸೀನ್ ನೋಡಿ ಮಾತ್ರ. ಅಲ್ಲಿ ಇದು ಚುಂಚಿನಕಟ್ಟೆ ಫಾಲ್ಸ್ ಇದು. ನೆಕ್ಸ್ಟ್ ಟೈಮ್ ಬಂತು ಅಂದರೆ ದೇವಸ್ಥಾನ ಹೊರಡಿಗೆ ಹೋಗ್ತೀನಿ. ಬಟ್ ಈಗ ದೇವಸ್ಥಾನ ಹೊರಡಿಗೆ ಹೋಗೋಕ್ಕಾಗಲ್ಲ. ಇದು ಇವತ್ತಿನ ವಿಡಿಯೋ. ಹೆಚ್ಚು ವಿಡಿಯೋಗಾಗಿ ಅಪ್ಪು ಟ್ರಾವೆಲಿಂಗ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಪವರ್ ಸ್ಟಾರ್ ನೋಡಿ ಯಾವ ಥರ ಇದೆ.